ಬಿಡ್ಸಕ್ಕಾಗದೇ ಇರೋಂಥ ನಂಟಿದೆ ಅನ್ಸುತ್ತೆ. ಆತ್ಮ ಒಂದೇ, ಹೆಸರುಗಳು ಬೇರೆ. ಅವತ್ತು ನಮ್ಮ ಕಾವೇರಿ ಅಮ್ಮ, ಇವತ್ತು ನಮ್ಮ ಸೇವಂತಿ ಅತ್ಗೆ. ಹಾಗಾದ್ರೆ ಈ ಆಸ್ತಿ ಮೇಲೆ ಯಾರು ಕಣ್ಣು ಹಾಕಿದ್ರು ಅದು ಯಾರಿಗೂ ಸೇರೋದಿಲ್ಲ ಅನ್ಸುತ್ತೆ. ಅದು ಸೇವಂತಿಗೆ ಮಾತ್ರ ಸೇರುತ್ತೆ. ಅಯ್ಯೋ ದೊಡ್ಡಪ್ಪ, ನನಗೆ ಯಾವ ಆಸ್ತಿನೂ ಬೇಕಾಗಿಲ್ಲ. ನನಗೆ ದೊಡ್ಡ ಆಸ್ತಿ ಅಂದ್ರೆ ನಿಮ್ಗಳ ಪ್ರೀತಿ ಅಷ್ಟೇ. ಅಯ್ಯೋ, ನೀನ್ ಯಾಕಮ್ಮ ಬೇಡ ಅಂತೀಯ? ನೀನು ಬೇಡ ಅಂದ್ರು ಈ ಆಸ್ತಿ ನಿನಗೆ ಸೇರ್ಬೇಕು ಅಂತ ನೀನ್ ಹಣೆಯಲ್ಲಿ ಬರ್ದಿದೆ. ಆದ್ರೆ ಕೆಲವ್ರು ಇರ್ತಾರೆ, ಅವ್ರಿಗೆ ದುರಾಸೆ ಜಾಸ್ತಿ. ಅವ್ರು ಏನೇ ದುರಾಸೆ ಪಟ್ರು ಈ ಆಸ್ತಿ ಕೊನೆಗೆ ಅವ್ರಿಗೆ ಸಿಗಲ್ಲ. ಅವ್ರ ಕೈಗೆ ಸಿಗೋದು ಚಿಪ್ಪೆ. ದೊಡ್ಡಪ್ಪ, ಊಟ ಮಾಡುವಾಗ ಜಾಸ್ತಿ ಮಾತಾಡ್ಬಾರ್ದು, ಸೈಲೆಂಟ್ ಆಗ್ತೀನಿ. ಅದು ಪ್ರಿಯಾ, ಪಲ್ಯದಲ್ಲಿ ಒಂದ್ ಮೆಣಸಿನ್ಕಾಯಿ ಸಿಕ್ಬಿಡ್ತು, ಖಾರ ಆಗ್ಬಿಡ್ತು. ಅದಕ್ಕೆ ನನ್ ಬಾಯಿಂದ ಖಾರವಾಗಿ ಮಾತು ಬರ್ತಾ ಇದೆ. ನೀನ್ ಬೇಜಾರು ಮಾಡ್ಕೋಬೇಡ, ಬಡ್ಸು ಬಾ. ಊಟ ಹೆವಿ ಆಗೋಯ್ತು. ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಸರ್ಕಸ್ ಮಾಡ್ಬೇಕೋ ಏನೋ. ನೋಡು, ನೀನೇನು ಸರ್ಕಸ್ ಮಾಡ್ಬೇಕಾಗಿಲ್ಲ. ತಗೋ, ಈ ತಾಂಬೂಲ ಹಾಕೋ, ಜೀರ್ಣ ಆಗತ್ತಂತೆ. ಅದಕ್ಕೆ ಕೊಟ್ಟು ಕಳ್ಸಿದ್ರಾ? ಹೌದು. ಹಬ್ಬದ ಊಟ ಮಾಡ್ದಾಗ್ಲೆಲ್ಲ ತಾಂಬೂಲ ಹಾಕೊಂಡು ತಿಂದ್ರೆ ಬೇಗ ಅರಗುತ್ತೆ ಅಂತ ಹೇಳಿದ್ಲು. ಅಷ್ಟೇ ಅಲ್ಲ ಕರ್ಣ, ಈ ವೀಳ್ಯದಲ್ಲಿ ಉಪಯೋಗ ಏನು, ಹಿಂದಿನ ಕಾಲದಲ್ಲಿ ಯಾವ್ಯಾವ ಕಾರಣಕ್ಕೂ ಉಪಯೋಗಿಸ್ತಾ ಇದ್ರು ಅಂತೂ ಇಡೀ ಹಿಸ್ಟ್ರಿನೇ ಕೊಟ್ಬಿಟ್ಲು. ಅದಕ್ಕೆ ಅಂತೂ ನಮ್ಮ ಹಳೆ ಸಂಸ್ಕೃತಿ ಸಂಪ್ರದಾಯ ಪದ್ಧತಿನೆಲ್ಲ ಅರಿದು ಕುಡಿದ್ಬಿಟ್ಟಿದಾರಲ್ವಾ. ಅಷ್ಟೇ ಅಲ್ಲ ಕರ್ಣ, ಈ ಮನೆಯವ್ರಿಗೆ ಏನ್ ಇಷ್ಟ ಏನಿಲ್ಲ ಅನ್ನೋದು ಸಹ. ನೋಡದ್ನಲ್ಲ, ಊಟದಲ್ಲಿ ಪ್ರತಿಯೊಬ್ರು ಫೇವ್ರೇಟ್ ಐಟಮ್ಸು ಇತ್ತು. ಅರ್ಜುನ್, ಅದಕ್ಕೆ ಎಷ್ಟು ತಾಳ್ಮೆ ಇದೆ ಅಲ್ವಾ. ಕರ್ಣ, ಮನೆಯವ್ರ ಮೇಲಿನ ಪ್ರೀತಿ ಅವಳಿಗಷ್ಟು ತಾಳ್ಮೆನ ಕಲಿಸಿದೆ. ಆದ್ರೆ ಈ ಮನೆಯವ್ರು ಎಲ್ಲಿ ಅವಳ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವಳ ಮೇಲೆ ಸಿಡುಕ್ತಾರೋ ಅನ್ನೋ ಭಯ ಇತ್ತು ನನಗೆ. ಹಾಗೇನಾಗ್ಲಿಲ್ವಲ್ಲ ಅರ್ಜುನ್, ಎಲ್ರು ಅದಕ್ಕೇನ್ ಚೆನ್ನಾಗೇ ಮಾತಾಡ್ಸಿದ್ರು. ಅದಕ್ಕೆ ವಾಪಸ್ ಬಂದಾಗ್ಲಿಂದ ಎಲ್ರು ತುಂಬಾ ಖುಷಿಯಾಗೇ ಇದಾರಲ್ಲ. ಖುಷಿಯಾಗಿದ್ದಾಳೆ ಅರ್ಜುನ್. ಅದಕ್ಕೆ ಎಲ್ಲ ಮರ್ತು ಖುಷಿಯಾಗಿದ್ದಾರೆ ಅಂದ್ರೆ ನೀನ್ ಯಾಕೆ ಈ ರೀತಿ ಡಲ್ ಆಗಿ ಮುಖ ಮಾಡ್ಕೊಂಡು ಕೂತಿದ್ಯಾ? ನೀನು ಖುಷಿಯಾಗೇ ಇರ್ಬೇಕು ತಾನೆ. ಅವಳು ಎಲ್ಲ ಮರೆತು ಖುಷಿಯಾಗಿದ್ದಿದ್ರೆ ನನಗೂ ಸಂತೋಷ ಆಗ್ತಿತ್ತು ಕರ್ಣ. ಆದ್ರೆ ಅವಳಿನ್ನೂ ಭ್ರಮೇಲಿದ್ದಾಳೆ. ಭ್ರಮೇನಾ? ಹೌದು. ಆ ಭವಾನಿ ಅಮ್ಮ ಇವಳಿಗೇನೇನೋ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ. ಹೌದಾ? ಏನದು? ಅದೇನೋ ನಿನ್ನ ಮಗು ಸದ್ಯದಲ್ಲಿ ನಿನ್ನ ಮಡ್ಲು ಸೇರುತ್ತೆ, ಸದ್ಯದಲ್ಲಿ ನಿನ್ನ ಅಮ್ಮ ಅಂತ ಹೇಳ್ತೆ ಅಂತ ಹೇಳಿದ್ದಾರೆ. ಅಲ್ಲ ಕರ್ಣ, ಗರ್ಭಕೋಶನೇ ಇಲ್ಲ ಅಂದಮೇಲೆ ಅವಳು ಮತ್ತೆ ತಾಯಿ ಆಗೋದಕ್ಕೆ ಹೇಗೆ ಸಾಧ್ಯ? ಮಗು ಬರೋದಕ್ಕೆ ಹೇಗೆ ಸಾಧ್ಯ? ಮಗು ಸೇವಂತಿನ ಅಮ್ಮ ಅಂತ ಕರೆಯೋದಕ್ಕೆ ಹೇಗೆ ಸಾಧ್ಯ? ಅರ್ಜುನ್, ಸಾಧ್ಯ ಆಗುತ್ತೋ ಇಲ್ವೋ, ಆದ್ರೆ ಅದಕ್ಕೆ ಮಡ್ಲು ತುಂಬುತ್ತೆ ಅನ್ನೋ ಒಂದು ಮಾತು ಅವ್ರಿಗೆ ಖುಷಿ ಪಡಿಸುತ್ತೆ ಅನ್ನೋದಾದ್ರೆ ಅವ್ರು ಖುಷಿಯಾಗಿರ್ಲಿ ಬಿಡು. ನೀನ್ ಯಾಕೆ ಬೇಜಾರಾಗ್ತೀಯ? ಮುಂಚೆ ಎಲ್ಲ ಹೀಗೆ ತಾನೇ ಆಗಿದ್ದು ಕರ್ಣ. ಇವಾಗ ಆಗಲ್ಲ ಅಂತ ಗೊತ್ತಾದಾಗ ಅವಳು ಪಾತಾಳಕ್ಕೆ ಬಿದ್ದ್ಬಿಡ್ತಾಳೆ. ಹಾಗೇನೂ ಆಗಲ್ಲ ಅರ್ಜುನ್. ಮೊದ್ಲೆಲ್ಲ ನಾವು ಅದಕ್ಕೆಯಿಂದ ಸತ್ಯನ ಮುಚ್ಚಿಟ್ಟಿದ್ವಿ, ಆದ್ರೆ ಈಗ ಅವರಿಂದ ನಾವೇನು ಮುಚ್ಚಿಟ್ಟಿಲ್ವಲ್ಲ. ಹಾಗಾಗಿ ಅದಕ್ಕೆಗೆ ಆ ರೀತಿ ಶಾಕ್ ಏನೂ ಆಗಲ್ಲ. ನೀನೇನು ಭಯ ಪಡ್ಬೇಡ. ಅದಕ್ಕೆ ಸದ್ಯಕ್ಕೆ ಭವಾನಿ ಅಮ್ಮನ ಮಾತುಗಳೆಲ್ಲ ನಿಜ ಆಗುತ್ತೆ ಅನ್ನೋ ನಂಬಿಕೆಲೇ ಇರ್ಲಿ, ಅದ್ರಲ್ಲೇನ್ ತಪ್ಪಿಲ್ಲ. ಅರ್ಜುನ್ ಬಾವ, ಯಾಕಷ್ಟೊಂದು ಟೆನ್ಷನ್ ಆಗಿದ್ರ? ಭವಾನಿ ಅಮ್ಮ ಸೇವಂತಕ್ಕ ಅಂತದೇನ್ ಹೇಳಿದ್ರು?
ಕಲ್ಪನಾ, ಹಾ ನೀನ್ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಕಣೆ. ನಾಟಕನ ನನ್ಗೇನಂತ ಕರ್ಮ ಇಲ್ಲ ಅತ್ತೆ. ಇನ್ನೇನ್ ಮತ್ತೆ ಆಗ್ಲೇ ನೀನ್ ಸೇವಂತಿ ಮುಂದೆ ಮಾಡಿದ್ದು ನಾಟಕ ತಾನೆ? ನಂಬಿದ್ರೆ ನಂಬೋದು, ಬಿಟ್ರೆ ಬಿಡ್ಬೋದು. ಎದೆನ ಬಗ್ದು ತೋರ್ಸೋದಕ್ಕೆ ನಾನೇನ್ ಹನುಮಂತ ಅಲ್ಲ. ಏನು ಮನೆ ಹೆಂಗಸ್ರೆಲ್ಲ ಒಂದೇ ಕಡೆ ಸೇರ್ಬಿಟ್ಟಿದ್ದೀರಾ? ನೀವೊಬ್ರು ಕಮ್ಮಿ ಇದ್ರಿ ನೋಡಿ, ಈಗ ಸರಿ ಹೋಯ್ತು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ ಸೇವಂತಿ, ಕೇಸರಿ ಬಾದಾಮಿ ಎಲ್ಲ ಹಾಕಿದ್ಯಲ್ಲ? ಎಲ್ಲನೂ ಹಾಕಿದೀನಿ ಚಿಕ್ಕಿ. ಹಾಲ್ ಕೊಡೋದು, ಮನ್ಸಲ್ಲಿ ಮಾತ್ರ ವಿಷ ತುಂಬ್ಕೊಳ್ಳೋದು. ಅಜ್ಜಿ ತಗೊಳ್ಳಿ. ಬಾಯಿಲ್ ಕೂತ್ಕೋ. ಮೊದ್ಲು ಇದನ್ ತಗೋ. ಯಾಕಜ್ಜಿ? ತಗೋ ಹೇಳ್ತೀನಿ. ಕುಡಿ ಕುಡಿ ನೀನು. ನೋಡು ಎಷ್ಟು ಸೊರ್ಗೋಗಿದ್ಯಾ ಅಂತ. ಅಜ್ಜಿ ಹಾಗೆಲ್ಲ ಏನೂ ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಹೇಳ್ದಲ್ಲೇ ಇದ್ರೆ ನನ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ? ನೀನ್ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿನ್ನ ಹತ್ರ ₹1 ಇರ್ಲಿಲ್ಲ. ಅದೆಷ್ಟು ಕಷ್ಟಪಟ್ಟೋ ಏನೋ. ಅಜ್ಜಿ ಅಲ್ಲಿ ಊಟ ಬಟ್ಟೆಗೆ ನನ್ಗೇನು ಕಷ್ಟ ಆಗ್ಲಿಲ್ಲ. ಭವಾನಿ ಅಮ್ಮ ಅಂತ ಅಲ್ಲೊಬ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇರೋದಕ್ ಜಾಗ ಕೊಟ್ರು, ಉಡೋದಕ್ ಬಟ್ಟೆ ಕೊಟ್ರು, ತಿನ್ನೋದಕ್ ಅನ್ನ ಕೊಟ್ರು. ಅವ್ರ ಋಣನ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಅಜ್ಜಿ. ಹೌದಮ್ಮ, ಕೆಲವರು ಪರೋಪಕಾರಕ್ಕೆ ಅಂತಾನೆ ಹುಟ್ಟಿರ್ತಾರೆ. ಹೌದು ಅಜ್ಜಿ. ನನ್ನನ್ನು ಹುಡ್ಕೋದಕ್ಕೆ ಅರ್ಜುನ್ ಸರ್ಗೂ ಕೂಡ ಅವ್ರು ಸಹಾಯ ಮಾಡಿದ್ದಾರೆ. ತುಂಬಾ ಒಳ್ಳೆಯವರು ಅಜ್ಜಿ ಅವರು. ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದಾರಲ್ಲ, ಅವ್ರ ಹೊಟ್ಟೆ ತಣ್ಣಗಿರ್ಲಿ. ಹೌದು ಪೂಜಾ. ಪೂಜಾ ಅವ್ರು ಇನ್ನೊಂದು ವಿಷಯ ಹೇಳಿದ್ರು, ನಾನು ತಾಯಿ ಆಗ್ತೀನಂತೆ. ಓ, ನನ್ ತಾಯಿ ತಾನು ಕಿತ್ಕೊಂಡು ತಾನ್ ತಾಯಿ ಆಗೋದ್ರ ಬಗ್ಗೆ ಮಾತಾಡ್ದಾಳೆ. ಥೂ, ಚುಣ್ಣಾಡಿ ಬುದ್ಧಿಗೆ. ಕಂದ, ನೀನು ಯಾರ್ಯಾರ ಮಾತನ್ನೋ ನಂಬ್ಕೊಳಕ್ ಹೋಗ್ಬೇಡ. ಅಜ್ಜಿ ಅವರು ಸಾಮಾನ್ಯವಾದ ಮನುಷ್ಯರ ಥರ ಅಲ್ಲ, ದೈವಾಂಶ ಸಂಭೂತರು. ನಮ್ಮ ವೇದನಾಯಕಿ ಅಮ್ಮ ಇದಾರಲ್ಲ ಆ ಥರ. ಹೌದಾ? ಅಯ್ಯೋ ಅಜ್ಜಿ, ಅವ್ರು ಹೇಳಿರೋದಕ್ಕೆ ನಾನು ಇಷ್ಟು ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡ್ತಾ ಇರೋದು ಗೊತ್ತಾ?